ಇವತ್ತು ದೇಶದಲ್ಲಿ ಒಂದು ಐತಿಹಾಸಿಕವಾದಂಥ ನಿರ್ಣಯ ಕೇಂದ್ರ ಸರ್ಕಾರ ತಗೊಂಡಿದೆ. GSTಯಲ್ಲಿ ಮಧ್ಯಮ ವರ್ಗ ಬಡವರ್ಗದವರಿಗೆ ಅನುಕೂಲ ಆಗೋ ರೀತಿಯಲ್ಲಿ GSTಯಲ್ಲಿ ಸರಳೀಕರಣ ಮಾಡುವಂಥದ್ದೇನು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇದು ಅಮೇರಿಕಾದ ಒಂದು ನಮ್ಮ ದೇಶವನ್ನು ಒಂದು ರೀತಿ ತನ್ನ ದಾಸ್ಯದಲ್ಲಿ ಇಟ್ಕೋಬೇಕನ್ನೋಂಥ ಉದ್ದೇಶದಿಂದ ಇವತ್ತೇನು ಟ್ಯಾರಿಫ್ ಹೆಚ್ಚು ಮಾಡುವಂಥದ್ದು ಏನು ಮಾಡ್ತಾಯಿದ್ದಾರೆ ಅಲ್ಲಿ ಅಮೇರಿಕಾ ಅಧ್ಯಕ್ಷರಿಗೆ, ಅದನ್ನು ಒಂದು ಸವಾಲಾಗಿ ತಗೊಂಡು ಇವತ್ತು ಪ್ರಧಾನಮಂತ್ರಿಗಳು, ಹಣಕಾಸು ಸಚಿವರು ಈ ರೀತಿ ಒಂದು ಐತಿಹಾಸಿಕ ನಿರ್ಣಯ ತಗೊಂಡು ಇವತ್ತು GST ಸರಳೀಕರಣ ಮಾಡಿದ್ದು ಇಡೀ ದೇಶದ ನಮ್ಮ ಎಲ್ಲ ಮಧ್ಯಮ ಮತ್ತು ಬಡ ಕುಟುಂಬಗಳಿಗೆ ಒಂದು ಒಳ್ಳೆಯ ಒಂದು ಬೋನಸ್ ಕೊಟ್ಟಿದ್ದಾರೆ ಅಂತೇಳಿ ನಾನು ಪ್ರಧಾನಮಂತ್ರಿಗಳನ್ನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ನಾಳೆ ಈದ್ ಮಿಲಾದ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದಕ್ಕೆ ಬೇರೆ ಬೇರೆ ಫಾರಿನ್ನಿಂದ ಬರ್ತವ್ರಿಗೆಲ್ಲರಿಗೂ ಭಾಷಣಕ್ಕೆ ಅವಕಾಶ ಕೊಟ್ಟಿದ್ರು. ನೋಡ್ರಿ, ಯಾರೇ ವಿದೇಶದಿಂದ ಬಂದು ಭಾರತದಲ್ಲಿ ಧರ್ಮ ಪ್ರಸಾರ ಮಾಡೋದಾಗಲಿ, ಶಾಂತಿಯ ಸಭೆ, ಇರಾಣದವ್ರು ಏನು ನಮ್ಗೆ ಶಾಂತಿ ಹೇಳ್ತಾರೆ, ತುರ್ಕಿಸ್ತಾನದವ್ರು ಏನು ನಮ್ಗೆ ಶಾಂತಿ ಹೇಳ್ತಾರೆ? ಆ ದೇಶದಲ್ಲೇ ಶಾಂತಿ ಇಲ್ಲ. ಆ ದೇಶದಲ್ಲಿರುವಂಥ ಅಲ್ಲಿರುವಂಥ ಶಿಯಾ ಸುನ್ನಿಗಳಲ್ಲೇ ಸಾಕಷ್ಟು ಇವತ್ತು ಹಿಂಸೆಗಳು ನಡೀತವೆ. ಅವ್ರವ್ರನ್ನ ಅವ್ರು ಕೊಲ್ತಾ ಇದ್ದಾರೆ. ಉಳಿದ ಎಲ್ಲ ಜನಾಂಗಗಳನ್ನ ಕೊಲ್ಲುವಂಥವ್ರು ಇಲ್ಲಿ ಬಂದು ಏನು ಇವರಿಂದ ಏನು ಶಾಂತಿ ಅನ್ನುವಂಥದ್ದು ಇವ್ರಿಗೆ ಸಂಬಂಧ ಇಲ್ಲ ಅಂತ ಇಶ್ಯೂ. ಆದರೆ ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಸಹ ಯಾವ ರೀತಿ ಸಿದ್ದರಾಮಯ್ಯನವ್ರ ಸರ್ಕಾರ ಇಂಥ ಒಂದು ಧರ್ಮ ಪ್ರಚೋದನೆಗೆ, ಧರ್ಮ ಪ್ರಚಾರಕ್ಕೇನು ಅನುಮತಿ ಕೊಟ್ಟಿದ್ದು ಇವತ್ತೇನು ಮಾಡಿದ್ರು ಅದನ್ನು ನಾನು ಎಕ್ಸ್ನಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದೆ. ಅದು ಈಗಾಗಲೇ ಸಾಕಷ್ಟು ಚರ್ಚೆಯಾಗಿ ಗೃಹ ಮಂತ್ರಿಗಳು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಆ ರೀತಿ ಯಾವುದೇ ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಈ ರೀತಿ ಕರ್ನಾಟಕವನ್ನು ಒಂದು ಟಾರ್ಗೆಟ್ ಮಾಡಿ, ಕರ್ನಾಟಕವನ್ನು ಒಂದು ಮುಸ್ಲಿಮರ ಒಂದು ಎಕ್ಸ್ಪೆರಿಮೆಂಟ್ ಒಂದು ರಾಜ್ಯವನ್ನಾಗಿ ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇದು ಒಳ್ಳೆಯದಲ್ಲ. ಇದು ಮುಂದಿನ ಭವಿಷ್ಯದಲ್ಲಿ ಇಡೀ ದೇಶದ ಹಿಂದೂಗಳಿಂದ ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ